ಸ್ಮಾರ್ಟ್ ವಾಚ್ ನಲ್ಲಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ತಾ ಇದ್ದೀರಾ? ಸ್ಮಾರ್ಟ್ ವಾಚ್ ತಪಾಸಣೆ ಎಷ್ಟು ಸೂಕ್ತ, ಎಷ್ಟು ನಿಖರ? ಹೃದ್ರೋಗ ತಜ್ಞರು ಕೊಡ್ತಾ ಇರುವಂತ ಎಚ್ಚರಿಕೆ ಏನು? ಸ್ಮಾರ್ಟ್ ವಾಚ್ ಇದ್ಬಿಟ್ರೆ ಮುಗ್ದೋಯ್ತು, ನಾನು ಫಿಟ್ ಅಂಡ್ ಫೈನ್ ಆಗಿದ್ದೀನಿ, ಏನು ವ್ಯತ್ಯಾಸ ಆಗ್ತದೆ ಎಲ್ಲ ಗೊತ್ತಾಗ್ಬಿಡುತ್ತೆ ನನಗೆ. ನನ್ನ ಹತ್ರ ಇರುವಂಥದ್ದು ದುಬಾರಿ ಸ್ಮಾರ್ಟ್ ವಾಚು, ಕಾಂಜಿ ಪಿಂಜಿ ಸ್ಮಾರ್ಟ್ ವಾಚ್ ಅಲ್ಲ, 500 ರೂಪಾಯಿ 1000 ರೂಪಾಯಿದಲ್ಲ, ಆಪಲ್ ಬ್ರ್ಯಾಂಡು, ಆ ಬ್ರ್ಯಾಂಡು, ಈ ಬ್ರ್ಯಾಂಡು ಅಂತೆಲ್ಲ ಹೇಳ್ತಾರೆ. ಅದರಲ್ಲೆಲ್ಲ ಗೊತ್ತಾಗಲ್ಲ. ಬ್ರ್ಯಾಂಡ್ ಇರ್ಬೋದು, ಒಳ್ಳೆ ಬಾಳಿಕೆ ಬರ್ಬೋದು, ಆದರೆ ಆರೋಗ್ಯದ ಬಗ್ಗೆ ಅದೆಲ್ಲದೂ ಕೂಡ ನಿಖರವಾಗಿ ಮಾಹಿತಿ ಕೊಡಲ್ಲ. ಸ್ಮಾರ್ಟ್ ವಾಚ್ ಆರೋಗ್ಯ ತಪಾಸಣೆಗೆ ಸೂಕ್ತ ಅಲ್ಲ. ನಟ ದಿಲೀಪ್ ರಾಜ್ ಸಾವಿನ ಬೆನ್ನಲ್ಲೇ ಮತ್ತಷ್ಟು ಅವೇರ್ನೆಸ್ ಈ ವಿಚಾರದ ಬಗ್ಗೆ ಗೊತ್ತಾಗಬೇಕಾಗಿದೆ ಜನಕ್ಕೆ. ಸ್ಮಾರ್ಟ್ ವಾಚ್ ನಂಬಿ ಎಡವಟ್ಟನ್ನ ಮಾಡಿಕೊಂಡ್ರ ನಟ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಎದೆನೋವು ಬಂದಾಗ ಸ್ಮಾರ್ಟ್ ವಾಚ್ ಮೊರೆ ಹೋಗಿ ಸ್ಮಾರ್ಟ್ ವಾಚ್ ಅನ್ನು ಹಾಕ್ಕೊಂಡು ಹೇಗಿದೆ ಪಲ್ಸು, ಏನು ಎತ್ತ, ಹಾರ್ಟ್ ಬೀಟ್ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಚೆಕ್ ಮಾಡ್ಕೊಂಡಿದ್ರು. ಸ್ಮಾರ್ಟ್ ವಾಚ್ ಟೆಸ್ಟ್ನಲ್ಲಿ ಸಮಸ್ಯೆ ಇಲ್ಲ ಅಂತ ಬಂದಿದೆ. ರಾತ್ರಿ ಬದಲಿಗೆ ಬೆಳಿಗ್ಗೆ ಹೋಗೋಣ, ಓಕೆ ಇವಾಗ ಆರಾಮಾಗಿದ್ದೀನಲ್ಲ, ಸ್ಮಾರ್ಟ್ ವಾಚ್ ಹೇಳ್ಬಿಡ್ತಲ್ಲ, ಅದೇ ಡಾಕ್ಟರ್ ಅಲ್ವಾ, ಸ್ಮಾರ್ಟ್ ವಾಚ್ ಹೇಳ್ಬಿಡ್ತು, ಬೆಳಗ್ಗೆ ಹೋಗೋಣ ಹಾಗಾದ್ರೆ ಎದೆ ನೋವಿದ್ರು ಅಂತ ಡಿಸೈಡ್ ಮಾಡಿದ್ರು. ಆಸ್ಪತ್ರೆಗೆ ಬಂದಿದ್ದಂತ ದಿಲೀಪ್ ರಾಜ್ ಬೆಳಗ್ಗೆ ಹೋಗಿದ್ರು ಆಸ್ಪತ್ರೆಗೆ. ಸ್ಮಾರ್ಟ್ ವಾಚ್ ನಂಬಿಕೊಂಡು ಎಡವಟ್ಟು ಮಾಡ್ಕೊಂಡ್ರ ಅನ್ನುವಂಥ ಪ್ರಶ್ನೆನೇ ಈಗ ಇದ್ದಿರು. ಬೆಳಗ್ಗೆ ಆಸ್ಪತ್ರೆಗೆ ಬರುವ ಮೊದಲೇ ಸಾವನ್ನಪ್ತಾರೆ ದಿಲೀಪ್ ರಾಜ್. ಸ್ಮಾರ್ಟ್ ವಾಚ್ ಬಗ್ಗೆ ಈಗ ಹೃದ್ರೋಗ ತಜ್ಞರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಹಕ್ಕೂ ಸ್ಮಾರ್ಟ್ ವಾಚ್ಗೂ ಸಂಬಂಧ ಇಲ್ಲ. ECG ಮೀಟ್ರಲ್ಲೇ ನೆಟ್ಟು ಗೊತ್ತಾಗಲ್ಲ, ECG ಮೀಟ್ರಲ್ಲೇನೆ ಗೊತ್ತಾಗಲ್ಲ ನಮ್ಗೆ ಏನಾಗ್ತದೆ ಏನು ಎತ್ತ ಅಂತ. ಅದನ್ನೇ ನೀಟಾಗಿ ಕನ್ಸಿಡರ್ ಮಾಡಲ್ಲ ಡಾಕ್ಟ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯದೇವದ ನಿರ್ದೇಶಕರಾಗಿರುವಂತಹ ದಿಲೀಪ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದೆ ನೋಡೋಣ. ಅನ್ನೋದು ಒಂದು ಕೃತಕವಾಗಿರೋ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್. ಆ ಕೃತಕವಾಗಿರೋ ಗ್ಯಾಡ್ಜೆಟನ್ನು ಮನುಷ್ಯ ಮಾಡಿರೋದು. ಆ ಮನುಷ್ಯ ಅದಕ್ಕೆ ಏನು ಮಾಡ್ತಾನೆ, ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಏನು ಬೇಕು ಅದನ್ನು ಫೀಡ್ ಮಾಡಿ ಅದನ್ನು ಆರ್ಟಿಫಿಷಿಯಲ್ ವಾಚ್ ಥರ ಮಾಡ್ತಾನೆ. ಆದರೆ ಅದೇ ಮಾನದಂಡ ಅಲ್ಲ, ಅದು ಮಾನವನ ಮೆದುಳಿಗೆ ಸಮಾನಾಂತರವಲ್ಲ. ಈಗ ನಾನು ಎಷ್ಟೋ ಸಮಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ತೀನಿ. ಏನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಕೂಡ ಮಾನವನ ಮೆದುಳಿನ ಶಕ್ತಿಗೆ ಅಥವಾ ಮಾನವನ ಒಂದು ಏನು ನಮ್ಮ ಮೆದುಳಿನಲ್ಲಿ ಕೆಲಸ ಕಾರ್ಯ ನಡೆಯೋಂಥದ್ದು ಅದು ಸಮಾನಾಂತರವೇ ಅಲ್ಲ. ನಾವು ವಾಚ್ ಕಟ್ಕೊಂಡ್ವಿ, ಅದರಲ್ಲಿ ಏನು ಸರಿಯಾಗಿ ತೋರಿಸ್ಲಿಲ್ಲ, ಅದು ತೋರಿಸಿದ್ದೆಲ್ಲ ಕರೆಕ್ಟು ಅನ್ನೋದು ತಪ್ಪು ಭಾವನೆ. ಏನೇ ವ್ಯತ್ಯಾಸ ಆದರೂ ಕೂಡ ದಯಮಾಡಿ ತಾವು ಹತ್ತಿರದ ಡಾಕ್ಟ್ರಿಗೆ ತೋರಿಸ್ಕೋಬೇಕು. ಯಾವುದೇ ಈ ಕೃತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋಂಥ ವಾಚ್ಗಳದು ಸ್ಮಾರ್ಟ್ ಫೋನ್ ಇರ್ಬೋದು, ತುಂಬ ಕಾಸ್ಟ್ಲಿ ವಾಚ್ ಇರ್ಬೋದು, ಇವ್ಯಾವುದೂ ಕೂಡ ನಮ್ಮ ಮಾನವ ರೋಗನ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಸಾಧ್ಯ. ಅದೇನು ಅದ್ರ ಲಿಮಿಟೇಷನಲ್ಲಿ ಮಾತ್ರ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ತೋರಿಸುತ್ತೆ. ಬಟ್ ಆದರೂ ಕೂಡ ಮನುಷ್ಯನಿಗೆ ಅದು ಸಮಾನಾಂತರವಾಗಿ ಇಲ್ಲ. ನೋಡ್ತಾ ಇದ್ದೀರಲ್ಲ, ಅದನ್ನೇ ನಂಬ್ಕೊಂಡಿದ್ರೆ ಏನೇನೆಲ್ಲ ಎಡವಟ್ಟಾಗುತ್ತೆ ಅನ್ನುವಂಥದ್ದಕ್ಕೆ ವಿತ್ ಎಕ್ಸಾಂಪಲ್ ಅವರು ಕೂಡ ಮಾತನಾಡ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಗತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಕೆಲವರು ನನ್ನ ಹತ್ರ ಇರೋದು ಕಾಸ್ಟ್ಲಿ ಸ್ಮಾರ್ಟ್ ವಾಚ್ ಅಪ್ಪ, ಇದೆಲ್ಲವನ್ನೂ ತೋರಿಸ್ಬಿಡುತ್ತೆ ಅಂತರ ಅದನ್ನೇ ಡಿಜಿಟಲ್ ಡಾಕ್ಟರ್ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇರುವಂತ ನಾವು ನೋಡ್ತಾ ಇದೀವಿ. ಅದು ಎಷ್ಟು ಮಟ್ಟಿಗೆ ಡೇಂಜರು, ಎಡವಟ್ಟನ್ನ ಮಾಡುತ್ತೆ ಅನ್ನುವಂಥದ್ದಕ್ಕೆ ದಿಲೀಪ್ ರಾಜ್ ಅವರ ಪ್ರಕರಣ ಕೂಡ ಒಂದು ಎಕ್ಸಾಂಪಲ್ ಇಲ್ಲಿ. ಖಂಡಿತ ಪೃಥ್ವಿ, ದಿಲೀಪ್ ರಾಜ್ ಮಾತ್ರ ಅಲ್ಲ, ಅದೇ ರೀತಿಯಾದಂತಹ ಪ್ರಕರಣ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಆಗ್ತಾನೇ ಇವೆ. ಡಾಕ್ಟರು ಕೂಡ ಅದೇ ರೀತಿಯಾಗಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಜಯದೇವಕ್ಕೆ ಬರುವಂತಹ ಹೃದ್ರೋಗಿಗಳ ಸಂಖ್ಯೆ ಆಗಲಿ ಅಥವಾ ಹೃದಯ ಸಮಸ್ಯೆ ಅಂತ ಬರುವಂತಹವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆಸ್ಪತ್ರೆಯಲ್ಲೂ ಕೂಡ ಬಹುತೇಕ ಜನ ಹೇಳುವಂಥದ್ದು, ನಾವು ಮನೆಯಿಂದ ಬರುವಂತಹ ಸಂದರ್ಭದಲ್ಲಿ ಅಥವಾ ಹಿಂದಿನ ದಿನ ನೋಡಿದಾಗ ನನ್ನ ಹಾರ್ಟ್ ಬೀಟ್ ರೇಟ್ ಆ ರೀತಿಯಾಗಿತ್ತು ಅಥವಾ ನನ್ನ ದೇಹದ ಆರೋಗ್ಯ ಸ್ಥಿತಿ ಈ ರೀತಿಯಾಗಿತ್ತು ಅಂತೆಲ್ಲ ಹೇಳ್ತಾರೆ. ಬಟ್ ವೈದ್ಯರ ಬಳಿ ಹೋದಾಗ ಅವರಲ್ಲಿ ಎಕ್ಸ್ರೇ, ಸ್ಕ್ಯಾನಿಂಗು ಮತ್ತೊಂದು ಮಾಡಿದಾಗ ಬೇರೆ ರೀತಿಯಾದಂತಹ ರಿಸಲ್ಟ್ ಬರುತ್ತೆ. ಆ ಸಂದರ್ಭದಲ್ಲಿ ಬಹುತೇಕರು ವಾಚಲ್ಲಿ ಹಂಗೆ ತೋರಿಸ್ತು, ಇವಾಗ ಹಿಂಗೆ ಬಂತಲ್ಲ ಅಂತ ವೈದ್ಯರ ಬಳಿ ವಾದ ಮಾಡುವಂತಹ ಪ್ರಕರಣವೂ ಕೂಡ ಅನೇಕ ಕಡೆಗಳಲ್ಲಿ ಕಂಡು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸ್ಮಾರ್ಟ್ ವಾಚ್ ಅನ್ನುವಂಥದ್ದು ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಅದು ಕಾಣಿಸ್ಕೊಳ್ಳುತ್ತೆ. ಸೊ ಜಯದೇವ ನಿರ್ದೇಶಕರನ್ನ ನ್ಯೂಸ್ 18 ತಂಡ ಮಾತನಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು ಅದೇ, ಅದೊಂದು ಮಷಿನ್. ಅದು ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅದರ ಮೇಲೆ ಡಿಪೆಂಡ್ ಆಗಬಾರ್ದು. ವಾಚ್ ಇರೋದು ನಮಗೆ ಸಮಯವನ್ನು ನೋಡೋದಕ್ಕೆ ಅಥವಾ ಕ್ಯಾಲೋರಿ ಬರ್ನ್ ಇಂತಹ ರೀತಿಯಾದಂತಹ ಅಂಶಗಳಿಗೆ ಬೇಕಾಗುತ್ತೆ. ಅದನ್ನ ಬಿಟ್ಟು ನಾವು ಹೃದಯದ ಸಂಬಂಧಪಟ್ಟಂತಹ ವಿಚಾರಗಳನ್ನ ಅದರಲ್ಲಿ ಮಾತನಾಡ್ತೀನಿ. ಪ್ರಗತಿ, ನಮ್ಮ ಜೊತೆ ಡಾಕ್ಟರ್ ರವೀಂದ್ರ ಅವರು, ಹೃದ್ರೋಗ ತಜ್ಞರು, ಜಯದೇವದ ಮಾಜಿ ನಿರ್ದೇಶಕರು. ಸರ್ ನಮಸ್ಕಾರ.
ನಮಸ್ಕಾರ. ಸರಿ, ಸ್ಮಾರ್ಟ್ ವಾಚ್ಗಳನ್ನು ಆಲ್ಮೋಸ್ಟ್ ಇವಾಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಕೆಲವರು ಕಾಸ್ಟ್ಲಿ ಸ್ಮಾರ್ಟ್ ವಾಚ್ಗಳು, ಕೆಲವರು ಕಮ್ಮಿ ದುಡ್ಡಿನ ಸ್ಮಾರ್ಟ್ ವಾಚು. ಆದರೆ ನಂಬೋದೇನಪ್ಪ ಅಂದರೆ ಇದೆಲ್ಲವನ್ನೂ ಕೂಡ ತೋರಿಸ್ಬಿಡುತ್ತೆ ನಮ್ಮ ಆರೋಗ್ಯದ ಬಗ್ಗೆ. ಇದು ಒಂಥರ ಡಿಜಿಟಲ್ ಡಾಕ್ಟರ್ ರೀತಿಯಲ್ಲಿ ಅವ್ರು ಟ್ರೀಟ್ ಮಾಡ್ತಾ ಇರುವಂಥ, ಅದು ಕೂಡ ಎಷ್ಟು ಮಟ್ಟಿಗೆ ಡೇಂಜರ್ ಅನ್ಸುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಸ್ಮಾರ್ಟ್ ವಾಚ್ ಇಂದ ನಾವು BP ರೆಕಾರ್ಡ್ ಮಾಡ್ಕೋಬಹುದು, ಹಾಗೂ ನಾವು ಪಲ್ಸ್ ರೇಟು, ಹಾರ್ಟ್ ರೇಟು, ಆಮೇಲೆ ಏನು ರೆಗ್ಯುಲರ್ ಇದೆಯಾ ಇರ್ರೆಗ್ಯುಲರ್ ಇದೆಯಾ ಅಂತ. ಆದ್ರೆ ಹಾರ್ಟ್ ರೇಟ್ ಇರ್ರೆಗ್ಯುಲರ್ ಇದ್ರೆ ಮಾತ್ರ ನಾವೇನಂತೀವಿ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಅಂತೀವಿ, ಅದು ಡಿಟೆಕ್ಟ್ ಆಗುತ್ತೆ ಕೆಲವೊಮ್ಮೆ. ಅದರಿಂದ ನಾವು ಹೆಚ್ಚು ಈ ಏಟ್ರಿಯಲ್ ಫಿಬ್ರಿಲೇಷನ್ ಅನ್ನೋದು ಏನಾಗುತ್ತೆ, ಹಾರ್ಟ್ ರೇಟ್ ಇರ್ರೆಗ್ಯುಲರ್ ಆಗಿ ಅದು ಅಲ್ಲಿ ಕ್ಲಾಟ್ ಫಾರ್ಮ್ ಆಗುತ್ತೆ ಹಾರ್ಟ್ ಒಳಗಡೆ, ಅದು ಬ್ರೈನ್ಗೆ ಹೋಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಏಟ್ರಿಯಲ್ ಫಿಬ್ರಿಲೇಷನ್ ಅನ್ನೋದು ಹೆಚ್ಚು ಪತ್ತೆ ಆಗುತ್ತೆ. ಅದನ್ನ ಈಗ ಎಷ್ಟು ಡ್ಯೂರೇಷನ್ ಆಗಿತ್ತು ಅನ್ನೋದ್ರ ಬಗ್ಗೆ, ಅಂದ್ರೆ ನೀವು ಕೆಲವು ಒಂದು ಫ್ಯೂ ಸೆಕೆಂಡ್ಸ್ ಬಂದ್ರೆ ಅದು ಏನು ಉಪಯೋಗ ಆಗೋದಿಲ್ಲ. ಇಫ್ ಇಟ್ ಲಾಸ್ಟ್ ಫಾರ್ ಲಾಂಗರ್ ಟೈಮ್ ಅಂದ್ರೆ ಆಗ ನಾವು ಮತ್ತೆ ಅದನ್ನ ಹೋಲ್ಟರ್ ಮಾಡಿ ಮತ್ತೆ ಹಾರ್ಟ್ ರೇಟ್ ಇರೆಗ್ಯುಲಾರಿಟಿ ನೋಡ್ತೀವಿ. ಅದು BP ರೆಕಾರ್ಡ್ ಮಾಡೋದು ಅದನ್ನ ಗೈಡ್ಲೈನ್ಸ್ ಪ್ರಕಾರ ಇನ್ನೂ ಈ ಸ್ಮಾರ್ಟ್ ವಾಚ್ ಮೂಲಕ ಬೇರೆ ಡಿವೈಸಸ್ ಮೂಲಕ BP ರೆಕಾರ್ಡ್ ಮಾಡೋದು ಇನ್ನೂ ಅಕ್ಸೆಪ್ಟ್ ಆಗಿಲ್ಲ, ಗೈಡ್ಲೈನ್ಸ್ ಪ್ರಕಾರ ಬಂದಿಲ್ಲ. ಅದು ಅಂದ್ರೆ ನಿಖರವಾಗಿ ಅನ್ನೋದ್ರ ಬಗ್ಗೆ ಅಕ್ಯುರಸಿ ಇಲ್ಲ. ನಾವು ಓನ್ಲಿ ಏನ್ ರೆಕಾರ್ಡ್ ಮಾಡ್ತೀವಿ, ಈಗ ಕೈಗೆ BP ಆಪರೇಟರ್ಸ್ ಕಫ್ ಮಾಡ್ತೀವಿ, ಅದಕ್ಕೋಸ್ಕರನೇ ಮಾಡ್ಕೋಬೇಕು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ಮುಂಚೆ ಅಂತ ರೆಕಮೆಂಡೇಶನ್ಸ್ ಇದೆ. ಬಟ್ ಹಾರ್ಟ್ ರೇಟು ಇರೆಗ್ಯುಲಾರಿಟಿ ಬಗ್ಗೆ ಸ್ವಲ್ಪ ಅದು ಅನುಕೂಲ ಆಗುತ್ತೆ. ಅದು ಬಿಟ್ರೆ ಹೆಚ್ಚಿನ ಅಂಶ ಅದರಿಂದ ಏನು ಅನುಕೂಲ ಆಗೋದಿಲ್ಲ. ಆಲ್ಮೋಸ್ಟ್ ECG-ನಲ್ಲೇ ಸರಿಯಾಗಿ ಫೈಂಡ್ ಔಟ್ ಮಾಡೋದಿಲ್ಲ. ಎಷ್ಟೋ ಜನ ಡಾಕ್ಟ್ರೇ ಇನ್ನೊಂದು ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟೆಲ್ಲ ಟೆಸ್ಟ್ ಮಾಡ್ತಾರೆ. ಹೌದು, ECG ಏನಂದ್ರೆ ECG ಒಂದೊಂದ್ಸರಿ ಹಾರ್ಟ್ ಅಟ್ಯಾಕ್ ಆಗಿ ಫಸ್ಟ್ ಟೈಮ್ ಬರ್ತಾರಲ್ಲ, 20-30% ಫಸ್ಟ್ ECG ನಾರ್ಮಲ್ ಇರುತ್ತೆ. ಅಂದ್ರೆ ನಾವು ECG ನೋಡ್ಕೊಂಡು ಇವರಿಗೆ ಏನು ತೊಂದರೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಪೇಷಂಟ್ ಏನು ಎದೆ ನೋವಿದ್ರೆ ಅವರಿಗೆ ಬೇರೆ ಇನ್ನೊಂದು ಸೆಕೆಂಡ್ ECG ಮಾಡ್ತೀವಿ. ಅಂದ್ರೆ ನಿಮಗೆ ಚೆಸ್ಟ್ ಪೇನ್ ಇರೋರಿಗೆ ಫಸ್ಟ್ ECG ಮಾಡಿದ ತಕ್ಷಣ ಎಷ್ಟೋ ಸರಿ ವಾಪಸ್ ಕಳಿಸಿ ಮತ್ತೆ ಹಾರ್ಟ್ ಅಟ್ಯಾಕ್ ಬಂದಿರೋ ಸಂದರ್ಭಗಳಿದೆ. ಅದು ಅವ್ರ ಪೇಷಂಟ್ ಸಿಂಪ್ಟಮ್ಸ್ ಇದ್ರೆ, ಚೆಸ್ಟ್ ಪೇನು ಅಥವಾ ಡಿಸ್ಕಂಫರ್ಟು ಅಥವಾ ಎದೆ ಉರಿ, ಭಾರ ಅಂತಂದವ್ರಿಗೆ ನಾವು ECG ಜೊತೆಗೆ ಬೇರೆ ಬ್ಲಡ್ ಟೆಸ್ಟ್, ಟ್ರೋಪನಿನ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ECG ಒಂದೇ ಅಲ್ಲ, ECG ಒಂದರಲ್ಲಿ ECG ಕ್ಯಾನ್ ಬಿ ಸಮಟೈಮ್ಸ್ ನಾರ್ಮಲ್, ಇವನ್ 3 ರಕ್ತನಾಳ ಬ್ಲಾಕ್ ಆಗಿದ್ರು ECG ನಾರ್ಮಲ್ ಇರುತ್ತೆ. ಅಂತರಿ ಕೆಲವು ಸಲ ಟ್ರೆಡ್ಮಿಲ್ ಅಂತ ನಡೆಸ್ಬಿಟ್ಟು ನೋಡ್ತೀವಿ. ನಡೆಸಿದಾಗ ಏನಾಗುತ್ತೆ, ಹಾರ್ಟ್ಗೆ ಹೃದಯದ ಅದು ಆಕ್ಸಿಜನ್ ಬೇಕಾಗುತ್ತೆ, ಬ್ಲಾಕೇಜ್ ಇದ್ರೆ ಅದರಲ್ಲಿ ಚೇಂಜಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಡಾಕ್ಟರ್ ರವೀಂದ್ರ ಅವರು ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಏನನ್ನು ಬಳಸಬೇಕು, ಯಾಕೆ ಬಳಸಬೇಕು, ಅದರ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನ ಹೇಳಿ